ಫುಲ್ ಬೇಜಾರಾಗೋಗ್ಬಿಟ್ರು ನೋಡಿ ನೋಡಿ. ಸೋಂಬೇರಿ 9 ಗಂಟೆ ಎದ್ದಂತಾನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ತಮ್ಮನೇಲಿ ನೀವೆಲ್ಲ ನೋಡಿರ್ತೀರಾ. ಇವತ್ತಿನ ಬ್ಲಾಗ್ ಎಲ್ಲಿಗೆ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನ ಮನೋಹರ್ ಕಡೂರ್ ಅಕೌಂಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಪೋರ್ಟ್ ಮಾಡಿ ಗೈಸ್. ಬನ್ನಿ, ಇವತ್ತು ಒಬ್ಬರನ್ನ ಮೀಟ್ ಮಾಡಿಸ್ತೀನಿ. ನಿಮಗೆ ಒಂಥರ ಇನ್ಫಾರ್ಮೇಶನ್ ಗಳೆಲ್ಲ ಕೊಡ್ತಾರೆ. ಬನ್ನಿ ಹೋಗುವ, ಅವ್ರನ್ನ ಮೀಟ್ ಮಾಡ್ಕೊಂಬರೋಣ. ನೋಡ್ರಿ, ಇವರು 3 ಅವರಿಂದ ಕಾಯಿಸ್ತಾರೆ ನಮ್ಮನ್ನ. 3 ಅವರ್ ಆಯ್ತು ಕಾಯಿಸಕ್ಕೆ. ಓಕೆ, ಈಗ ಇಷ್ಟು ದಿನ ಕ್ಲಾಸಸ್ ಸ್ಟಾರ್ಟ್ ಮಾಡಿದಿರಾ. ನಿಮ್ ಮಾತು ಕೇಳಕ್ಕಿಂತ ಸ್ಟೂಡೆಂಟ್ಸ್ ಹತ್ರ ಡೈರೆಕ್ಟ್ ಆಗಿ ಕೇಳೋಣ, ಓಕೆನಾ? ಹೆಂಗ್ ಮಾಡ್ತಾ ಇದಾರೆ ಕ್ಲಾಸಸ್ ಎಲ್ಲ ಇವ್ರು ಇದಾರೆ ಅಂತ ಹೇಳಕ್ ಹೋಗ್ಬಿಡಿ, ಕರೆಕ್ಟ್ ಆಗಿ ಹೇಳಿ. ಈಗ ಹೊಸ ಸ್ಟೂಡೆಂಟ್ಸ್ ಗಳೆಲ್ಲ ಜಾಯ್ನ್ ಆಗ್ತಾರಲ್ಲ, ನೀವ್ ಹೇಳೋದ್ರ ಮೇಲೆ ಅವರು ಬರೋದು, ಜಾಯ್ನ್ ಗಳಾಗೋದು. ಹೆಂಗ್ ಅನಿಸ್ತಿದೆ? ಕ್ಲಾಸಸ್ ಎಲ್ಲ ಚೆನ್ನಾಗ್ ತಗೊಂತಿದಾರಾ? ಒಬ್ಬೊಬ್ರಿಗೆ ಕೇಳ್ಬೇಕಾ? ಒಂದು ಹೋಟ್ಲ್ ಓಪನ್ ಇನ್ವೈಟ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಒಂದು ವಿಡಿಯೋ ಮಾಡ್ಬೇಕಾಯ್ತು, ಸೊ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ, ಇವಾಗ ನನ್ನ ಫ್ರೆಂಡ್ ಕರ್ಕೊಂಡ್ ಬರಕ್ ಹೋಗೋಣ. ಅವ್ರ ಊರ್ ಬಂದ್ಬಿಟ್ಟು ಎಮ್ಮೆ ದೊಡ್ಡಿಯಲ್ಲಿ ಇರೋದು, ರಂಗನಹಳ್ಳಿ ಅಂತ ಹೇಳಿ. ಅವನನ್ನ ಕರ್ಕೊಂಡ್ ಬರಕ್ ಹೋಗ್ತಾ ಇದೀನಿ. ನೋಡಿ, ಬೆಳಗ್ಗೆನೆ ಫುಲ್ ಆಫ್ ರೋಡ್ ಮಾಡಂಗ್ ಆಗಿದೆ. ನನ್ನ ಮಗನ್ ಸಾಹಸ ಮಾಡ್ಕೊಂಡು ಬಸ್ ಮಿಸ್ ಮಾಡ್ಕೊಂಡಿದ್ದಾನೆ. ಕಡೂರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ವಿಡಿಯೋ ಶೂಟ್ ಮಾಡ್ಲೇಬೇಕು. ಅವ್ನಿಗೆ ಬಾ ಅಂತ ಬೆಳಗ್ಗೆನೆ ಹೇಳಿದೀನಿ, ಅವ್ನು ಬಂದಿಲ್ಲ. ಮತ್ತೆ ನೋಡಿದ್ರೆ ಮಲ್ಕೊಂಡಿದ್ದಾನೆ 9:30 ತನಕ. ಈಗ ಏನ್ ಮಾಡಿದ್ರೆ ಏನೂ ಮಾಡಕ್ಕಾಗಲ್ಲ, ಕರ್ಕೊಂಡು ಬರ್ಲೇಬೇಕು. ನೋಡಿ, ಫುಲ್ ಆಫ್ ರೋಡ್ ಬೆಳಗ್ಗೆನೆ ಫುಲ್ ಆಫ್ ರೋಡ್ ಮಾಡ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಯ್ತು, ಎಲ್ಲ ಹೋಯ್ತು. ಈಗ ಮತ್ತೆ ಹೋಗಿ ರೆಡಿ ಆಗಿ ವಿಡಿಯೋ ಶೂಟ್ ಮಾಡ್ಬೇಕು ಇವತ್ತು. ಏನು ಮಾಡಕ್ಕಾಗಲ್ಲ, ನೋಡಿ ನಮ್ ಕಷ್ಟನ. ಒಂದ್ ಕೈಯಲ್ಲಿ ಫೋನು, ಒಂದ್ ಕೈಯಲ್ಲಿ ಗಾಡಿ ಹಿಡ್ಕೊಂಡು ಕೊಡ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲಿ ನೋಡ್ರಿ, ಎಮ್ಮೆ ದೊಡ್ಡಿ ಫುಲ್ಲು ಕೊಚ್ಚೆ ಆಗ್ಬಿಟ್ಟಿದೆ, ಮಳೆ ಬಂದಿದಲ್ಲ. ಬನ್ನಿ, ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಸೀದಾ ಹೋಗೋಣ. ಕಳ್ಳ ಬಂದಂಗ್ ಬರ್ತಾನೆ, ಕಳ್ಳ ಇದ್ದಾಗ ನೋಡ್ರಿ. ಆಗ್ಲಂಪ ನೀನ್ ಬೆಳ್ಳು ಕಾಣ್ಲಿ ಅಂತ. ನೋಡಿ, ನನ್ ಮಗ ಸೋಂಬೇರಿ ಅಂದ್ರೆ ಹುಟ್ಟು ಸೋಂಬೇರಿ. 9 ಗಂಟೆಗೆ ಎದ್ದಂತಾನೆ. ಎಷ್ಟೊತ್ತಿಗೆ ಎದ್ದೇಳೋದು ನಿಂದಿನ? 5. ನೀವ್ ಅಪ್ಪನ್ ಕೇಳ ಹೋಗಿ. ಏನೋ ಆಗಲ್ಲ ಕಣಜ, ಮೈಕೇನು ಆದ್ರೂ ಇವ್ರ ಮನೆ ಹತ್ರ ಬರ್ಬೇಕಾದ್ರೆ ಏನೋ ಒಂಥರ ಖುಷಿ. ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ, ಆದ್ರೆ ಇವ್ರದ್ದು ಫುಲ್ ಆಫ್ ರೋಡ್. ಏನಾ ಫುಲ್ ಆಫ್ ರೋಡ್ ಇರುತ್ತೆ. ಆರಾಮಾಗಿ ಮಳೆಗಾಲದಲ್ಲಿ ಯಾರು ಬಂದ್ರೆ ಇಲ್ಲಿ ಫುಲ್ ಆಫ್ ರೋಡ್ ಮಾಡ್ಬೋದು. ನೋಡಿ ಈಗ ನಾವು ಒಂದು ಮನೆ ಓಪನಿಗೆ ಹೋಗ್ತಾ ಇದೀವಿ. ನಾನು ಆಲ್ಮೋಸ್ಟ್ ಏನೇ ಗಿಫ್ಟ್ಸ್ ತಗೊಂಡ್ರು ನಾನು ಇದೇ ಶಾಪ್ ಅಲ್ಲೇ ತಗೊಳ್ಳೋದು, ಗಿಫ್ಟ್ಸ್ ಆಗ್ಲಿ ಬ್ಯಾಗ್ ಆಗ್ಲಿ. ಈ ಶಾಪ್ ಎಲ್ಲಿರೋದು? ಹಳೆ ಪೊಲೀಸ್ ಸ್ಟೇಷನ್ ಪಕ್ಕ. ಓಕೆ, ಏನ್ ಹೆಸರು? ರಾಮದೇವ್ ಶಾಪಿಂಗ್ ಸೆಂಟರ್. ಅವರೆಲ್ಲ ಇವನು ಏನೋ ಮಾತಾಡ್ಬೇಕಾರೆ ಕೋರ್ಟ್ ಅಂತಿದ್ದಾನೆ. ಕೋರ್ಟ್ ಅಂತಂದ್ರೆ ನಾನು ಹೇಳಿದ್ದು ಕೋರ್ಟ್, ಈ ತರ ಕೋರ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದ. ಕೋರ್ಟ್ ಅಂದ್ರೇನು? ಕೋರ್ಟ್ ಅನ್ನೋದೇನೋ ನನಗೆ ಕೇಳಂಬನಿ. ಏನ ಕೋರ್ಟ್ ಅಂದ್ರೆ? ಕೋರ್ಟ್ ಅಂದ್ರೆ ಲಾಯರ್ ಹೋಗ್ತಾರಲ್ಲ, ಕೋರ್ಟ್. ಕೋರ್ಟ್ ಅಂದ್ರೆ ಹಾಕೋಣ ಕೋರ್ಟ್. ನೀನೇನಂತಂದೆ? ನಾನ್ ಕೋರ್ಟ್ ಅಂದೆ. ಕೋರ್ಟ್ ಅಂದಿದ್ ನೀನು. ಇಲ್ಲ ಪ್ರೊನೌನ್ಸಿಯೇಷನ್ ನೀನ್ ತಪ್ಪಾಗಿ ತಿಳ್ಕೊಂಡಿದೀಯ. ಏನ? ಹೌದಾ? ಸಿಕ್ಕರೆ ಕೋರ್ಟ್ ಕೋರ್ಟ್ ಅಂತೆ, ಕೋರ್ಟ್ ಅಲ್ಲ ಕೋರ್ಟ್. ಹೊಸ ಹುಡುಗ ಹೊಸ ಟ್ರೆಂಡ್ ತಂದಿದ್ದಾನೆ, ಕೋರ್ಟ್. ಇವನ ಹೆಸರು ಸೂಟ್ ಅಲ್ಲ, ಕೋಟು. ಏನಂತ ಹಾಕಂತ ಹೆಸರು? ಮನೋಹರ್ ಕಡೂರ್ ಕಡೆಯಿಂದ ಗಿಫ್ಟ್. ಮನೋಹರ್ ಕಡೂರ್ ಕಡೆಯಿಂದ ಗಿಫ್ಟ್ ಅಂತೆ. ಗಿಫ್ಟ್ ಕೊಡ್ಸಿದ್ರೆ ಬರೀ ಮನೋಹರ್ ಕಣಪ್ಪ, ಕಡೂರಲ್ಲ. ಇಲ್ಲ, ಕಡೂರು ನೀನು ಕಡೂರ್ ಅವ್ರ ಊರಿಗೋಸ್ಕರ ತಾನೇ ಇರೋದು. ನಾನಾ? ಅಯ್ಯಪ್ಪ, ಎಲ್ಲಿ ಆಸ್ತಿ ಎಲ್ಲಿ ಮಾಡಿದ್ರೆ ಕಡೂರ್? ಆಯ್ತು, ನನಗೆ ಇವನ ಹೆಸರಲ್ಲಿರೋ ಆಸ್ತಿ ನನ್ನ ಹೆಸರು ಬರಿತೀವಲ್ಲ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ನಾನ್ ಕಡೂರು ಅಲ್ಲ, ನಾನ್ ಕಡೂರು. ನೀನ್ ಕಡೂರು ಅಂಗಡಿ ನನ್ನ ಹೆಸರು ಬರೀಯಪ್ಪ. ಈಗ ಅಲ್ಲೇನಾ? ಕಡೂರು ಕರೆಕ್ಟ್ ತಾನೆ? ಅಭಿಮಾನಿಗಳು ಅಂತ ಇರ್ಬೇಕು. ಅಭಿಮಾನಿಗಳ ತರ ಅಲ್ಲ ಕಣೋ, ಫ್ಯಾಮಿಲಿ ತರ ಇರ್ಬೇಕು. ನಾನು ಹೇಳು. ಅದೇ ಅಲ್ಲಿ ಹೇಳದ್ ನಾನು ಬೇಕು. ಅಲ್ಲ ಹೇಳಿದ್ರೆ ಇಟ್ಕೊಂಡ್ ಹೋಗ್ತಾರೆ. 2 ವಸ್ತುನ ಗೈಸ್, ನಮ್ ಹುಡುಗ ನೋಡ್ರಿ ಎಷ್ಟು ಹೆಲ್ಪ್ ಮಾಡ್ತಾನೆ. ಇಟ್ಕೊಂತೀನಿ ಬ್ಯಾಗ್. ನನ್ ಚಪ್ಪಲಿ ಏನಕ್ಕೆಲ್ಲ ಹಾಕಂತಿದ್ಯಾ? ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ಯಾ ಕಣ್ರಿ ಅವನು. ಬೆಳಗ್ಗೆನೆ ಕುಡ್ಕೊಂಡ್ ಬಂದಿದ್ಯಾ? ಹಾಕಲ್ಲ ಬ್ಯಾಗು. ಗಿಫ್ಟ್ ನಾನು ಇಟ್ಕೊಂತೀನಿ, ಬ್ಯಾಗ್ ನೀನ್ ಹಾಕ. ಕಾಲೇಜ್ ಹುಡುಗ ಅನ್ನಂಗಿರ್ಲಿ, ನೀವ್ ಅಪ್ಪ ಖುಷಿ ಆಗುತ್ತೆ. ಕಾಲೇಜ್ ಹುಡುಗ, ನನ್ ಮಗ ಕಾಲೇಜಿಗೆ ಹೋಗ್ತಿದ್ದಾನೆ. ಯಾವ ಸ್ಟೂಡೆಂಟ್ಸ್ ಬಾರಪ್ಪ, ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಟ್ರು ನಿಮ್ಮ ಕಾಲೇಜಲ್ಲಿ. ಟೀಚರ್ಸ್, ನಿಮ್ ಹುಡುಗ ಕಾಲೇಜಿಗೆ ಬರ್ತಾ ಇದ್ದಾನೆ, ಹುಷಾರು. ಟೀಚರ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸಾರಿ, ಲೆಕ್ಚರ್ಸ್. ಪಾಪ ಅವ್ರು ಫುಲ್ ಬೇಜಾರಾಗ್ಬಿಟ್ರು ಕಣ್ರಿ ಅವ್ರು ನೋಡಿ. ಹುಡುಗ ಚೆನ್ನಾಗ್ ಓದ್ತಿದ್ದ, ಅಯ್ಯೋ ಪಾಪ. ಫುಲ್ ಬೇಜಾರಾಗೋಗ್ಬಿಟ್ರು ನೋಡಿ. ನೋಡ್ಲಿ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಮರಿದಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ವ್ಲಾಗ್ಸ್ ಗೆ ಮರಿದಲೆ ಮನೋಹರ್ ಕಡೂರ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ.